ಎಲ್ರಿಗೂ ಹಾಯ್. ಮುದ್ದು ಬರ್ಡೇ ಮಾಡಬೇಕು ಅಂತ ಅಂದ್ಕೊಂಡ್ವಿ ಗ್ರ್ಯಾಂಡಾಗಿ, ಬಟ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಮನೇಲಿ ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ತಿದ್ದೀವಿ. ಆ್ಯಂಡ್ ನಾನು ಇವತ್ತು ಮುದ್ದುದು ಫೋಟೋಶೂಟ್ ಕೂಡ ಆಗಿತ್ತು. ಸ್ವಲ್ಪ ಲೇಟಾಗಿ ಬರ್ಡೇ ಮಾಡಿದ್ವಿ ಅಂದ್ಕೋಬೋದು. ಸ್ವಲ್ಪ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ, ಜಸ್ಟ್ ಇಲ್ಲಿ ಅವ್ರನ್ನೇ ಕರೆದು ಮಾಡೋಣ ಅಂತ ಅಂದ್ಕೊಂಡ್ವಿ. ಅಕ್ಕಪಕ್ಕ ಮನೆಯಲ್ಲಿರೋರನ್ನೇ ಸಿಂಪಲ್ಲಾಗಿ ಒಂದು ಬರ್ಡೇ ಮಾಡೋಣ, ಯಾಕೆಂದರೆ ಫಸ್ಟ್ ಇಯರ್ ಅಲ್ಲ, ಮೆಮೊರಬಲಾಗಿ ಅವನಿಗೂ ಇರುತ್ತೆ ಅಂತ ಹೇಳಿ. ಎಲ್ಲ ಕೆಲಸ ಸ್ವಲ್ಪ ಜಾಸ್ತಿ ಇದ್ದಿದ್ದಿಲ್ಲ, ಮುದ್ದು ನೋಡ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಫಂಕ್ಷನ್ಸ್ಗಳಿದ್ದಾಗ. ಹಾಗಾಗಿ ಮುದ್ದನ್ನ ಸ್ವಲ್ಪ ಹೊತ್ತು ಮಲಗಿಸಿ ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡಿದೆ. ಆಮೇಲೆ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂಥೇಳಿ ನಾವು ಈ ಬರ್ಡೇ ಐಟಮ್ಸ್ ಎಲ್ಲ ರೆಂಟಿಗೆ ತಂದಿದ್ವಿ. ಡೆಕೋರೇಟ್ ಮಾಡೋಣ, ಫಸ್ಟ್ ಟೈಮ್ ನಾವು ಕೂಡ ರೆಂಟಿಗೆ ತಂದಿದ್ದು. ಬಲೂನ್ಸ್ನ ಪರ್ಚೇಸ್ ಮಾಡಬೇಕು. ಇವನ್ ಅದು ರಿಂಗ್ ಎಲ್ಲ ಕೂಡ ರೆಂಟಿಗೆ ಸಿಗುತ್ತೆ ನಮಗೆ. ಆ ರೆಂಟಿಗೆ ತೊಗೊಂಬಂದು ನಾವು ಡೆಕೋರೇಟ್ ಮಾಡ್ಕೋಬೋದು. ನಾವು ಕೂಡ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಡೆಕೋರೇಟ್ ಮಾಡ್ತಿದ್ವಿ, ಇಬ್ಬರೇ ಮಾಡ್ತಿದ್ವಿ. ಆಮೇಲೆ ಅವ್ರ ಫ್ರೆಂಡ್ ಕೂಡ ಬಂದು ಜಾಯಿನ್ ಆದರು. 3 ಜನ ಒಟ್ಟಿಗೆ ಎಲ್ಲ ಸೇರಿಕೊಂಡು ಬಲೂನ್ ಎಲ್ಲ ಡೆಕೋರೇಟ್ ಮಾಡ್ತಿದ್ವಿ. ಇವನ್ ಬಲೂನ್ಗೆ ಮಿಷಿನ್ ಇರೋದ್ರಿಂದ ಆದಷ್ಟು ಸಿಂಪಲ್ಲಾಗಿ ಸ್ವೀಟಾಗಿ ರೆಡಿ ಮಾಡಿದ್ವಿ. ಫೈನಲಿ ಔಟ್ಪುಟ್ ಈಗ ಬಂದಿದೆ ನೋಡಿ. ರೆಂಟ್ಗೆ ಇವನ್ ಕೇಕ್ ಸ್ಟ್ಯಾಂಡ್ ಆಗಿರ್ಬೋದು ಎಲ್ಲ ಕೂಡ ರೆಂಟಿಗೆ ತಂದಿದ್ವಿ, ಚೆನ್ನಾಗಿತ್ತು ನಮ್ಮದು. ಆ್ಯಂಡ್ ಅದಾದ್ಮೇಲೆ ನಾನು ರೆಡಿಯಾಗಿಲ್ಲ. ಫೈನಲಿ ರೆಡಿ ಆದೆ. ಎಷ್ಟು ಬೇಗ ರೆಡಿ ಆದೆ ಅಂದರೆ ಜಸ್ಟ್ 5 ಮಿನಿಟ್ಸ್ ಅಷ್ಟೇ. 5 ಮಿನಿಟ್ಸಲ್ಲಿ ರೆಡಿಯಾಗಿ ಆಚೆ ಬರಬೇಕಿತ್ತು, ಏಕೆಂದರೆ ಅಷ್ಟು ಕೆಲಸ ಆಯಿತು ನನಗೆ. ಇವನ್ ಅಡುಗೆ ಎಲ್ಲ ಒಟ್ಟೊಟ್ಟಿಗೆ ನೋಡ್ಕೋಬೇಕಾಗತ್ತಲ್ಲ. ಹಾಗಾಗಿ ಊಟ ಇಟ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಊಟ ಕೂಡ ಇಟ್ಕೊಂಡಿದ್ವಿ. ಫೈನಲಿ ಒಂದು ಲುಕ್ಕ ರೆಡಿ ಆಗಿದೆ. ಇವನ್ ನಾನು ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿಸಿ ಇಟ್ಕೊಂಡಿದ್ದೆ, ನಾನು ಚೆನ್ನಾಗಿ ಕಾಣಿಸ್ಬೇಕು, ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ. ಬಟ್ ಆಗಲಿಲ್ಲ. ಬಿಟ್ಲಿ ಟ್ರೈ ಮಾಡಿದೆ. ಹೆಸರೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಟೈಮ್ ಸಿಕ್ಕಿಲ್ಲ. ಟೈಮ್ ಸಿಕ್ಕಿದ್ರೆ ಮೇಕಪ್ ಯಾವತ್ತು ಟೈಮ್ ರೆಡಿ ಆಗಿದೆ. ಆಮೇಲೆ ಕೇಕ್ ಕೂಡ ಬಂತು. ಕೇಕೆಲ್ಲ ಇಟ್ಟು ರೆಡಿ ಕೂಡ ಮಾಡಿದ್ವಿ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮ್ಯಾಚ್ ಆಗೋ ಥರ ಕೇಕ್ ಇರಲಿ ಅಂತ ಹೇಳಿ. ಇವನ್ ನಾನು ಬೇಬಿ ಬಾಸ್ ಎಲ್ಲ ಕೂಡ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಕೂಡ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಕ್ಯೂಟಾಗಿ ನೋಡಿ, ಡೆಕೋರೇಟಿವ್ ಇಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಮನೇಲಿ ಸಿಂಪಲಾಗಿ ನಾವೇ ಮಾಡ್ಕೋಬೋದು. ಆಮೇಲೆ ಇವನ್ ತುಂಬ ಮುದ್ದು ಅಂತೂ ಹೊಸ ಡ್ರೆಸ್ ಹಾಕ್ಬಿಟ್ಟಿರೋದ್ರಿಂದ ಇನ್ನೂ ಹೊಸದಾಗಿ ಹಾಕಿದ್ದಾರೆ ಅನ್ನೋ ಫೀಲ್ ಇತ್ತು ಅವನಿಗೆ. ಹಾಗಾಗಿ ಅವನಿಗೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಿತ್ತು, ತುಂಬ ಅಳ್ತಿದ್ದ. ಅದನ್ನು ರಿಮೂವ್ ಮಾಡೋ ತನಕ ಅವ್ನು ಬಿಡಲಿಲ್ಲ, ಕೊನೆಗೂ ರಿಮೂವ್ ಮಾಡಿಸ್ದ. ಆದಷ್ಟು ಬೇಗ ಕೇಕೆಲ್ಲ ಕಟ್ ಮಾಡೋಣ, ಸೆಲೆಬ್ರೇಷನ್ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ನೋಡಿ, ಎಲ್ಲ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತಿದೆ ಇವಾಗ. ಕೇಕ್ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನು. ಹಾಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಬರೋಣ ಅಂಥೇಳಿ ಸ್ವಲ್ಪ ಹೊತ್ತು ಗ್ಯಾಪ್ ತೊಗೊಂಡ್ವಿ. ಆಮೇಲೆ ಅಲ್ಲಿ ತನಕ ಸ್ವಲ್ಪ ಒಂದು ಕರ್ಕೊಂಡು ಹೋಗಿ ಸ್ವಲ್ಪ ಹಾಲ್ಗೆಲ್ಲ ಕುಡಿಸಿ ಕರ್ಕೊಂಡು ಬಂದೆ. ಆಮೇಲೆ ಸ್ವಲ್ಪ ಲಿಟಲಿ ಖುಷಿ ಆದ. ಸ್ವಲ್ಪ ಸಮಾಧಾನ ಆದಮೇಲೆ, ಖುಷಿ ಆದಮೇಲೆ ಎಲ್ಲರೂ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೆಲೆಬ್ರೇಷನ್ ಆದಮೇಲೆ ಸ್ವಲ್ಪ ಹೊತ್ತೆಲ್ಲ ಊಟ ಮಾಡಿ ರೆಸ್ಟ್ ಮಾಡಿ ಮಕ್ಳ ಜೊತೆ ಆಟ ಆಡ್ತಿದ್ವಿ. ನನ್ನ ಜಾನು ಎಲ್ಲರೂ ಸೇರಿ ಒಟ್ಟಿಗೆ ಆಟ ಆಡ್ತಿದ್ರು. ಆ್ಯಂಡ್ ಸಿಂಪಲ್ಲಾಗಿ ಮುದ್ದು ಬರ್ಡೇನ ನಾವು ಎಂಡ್ ಮಾಡಿದ್ವಿ.